ಈಗ ಹೊತ್ತವನಿಗೆ ಕಿರುಕುಳ ತಪ್ಪದ್ದು ಎನ್ನುವ ಹಾಗೆ ನಮ್ಮ ಜೀವನದಲ್ಲಿ ಆಗಿ ಹೋಗಿದೆ. ಯಾಕೆ ಹೇಳಿದೆ ಈ ಹಿಂದೆ ಬಂದಂತಹ ದಾನವರುಗಳನ್ನು ಲೆಕ್ಕ ಹಾಕುವುದಕ್ಕೆ ಹೋದ್ರೆ ಲೆಕ್ಕಕ್ಕೆ ಸಿಗದಷ್ಟು ಮಂದಿಗಳು ದೇವಲೋಕದ ಮೇಲೆ ಆಸೆ ಇರಿಸಿ ಬಂದವರಿದ್ದಾರೆ. ಅವರು ಬಂದದ್ದಾದರೂ ಹೇಗೆ ಹಿರಿಯ ಭಾಗಿಗಳು ನಾವು ನಮಗೆ ದಕ್ಕಬೇಕಾದದ್ದು ಎನ್ನುವಂತಹ ಆಸೆಯನ್ನು ಇರಿಸಿಯೇ ಬಂದವರಿದ್ದಾರೆ. ಆದರೆ ಅವರ ಬರಬಲಕ್ಕೆ ಅನುಗುಣವಾಗಿ ಅವರನ್ನು ಕೊಂದು ಕಳೆದವರಿದ್ದೇವೆ. ಆದ್ರೆ ಏನು ಮಾಡೋಣ ಹೇಳಿ, ಈ ಕೆಲವೊಂದು ಘಟನೆಗಳು ನಡೆದದ್ದು ನಮ್ಮ ಜೀವನದಲ್ಲಿ ನೆನಪಿಸಿಕೊಳ್ಳುವಾಗಲೇ ಮೈಯಲ್ಲಿ ನಡುಕ ಉಂಟಾದದ್ದು ಹೌದು. ಯಾಕೆ ಬಲ್ಲಿಲ್ಲ, ಈ ಹಿಂದಕ್ಕಾದರೂ ಶುಂಭ ನಿಶುಂಭರುವಂತಹ ದಾನವರು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದ್ದು ನಿಮಗೆಲ್ಲ ನೆನಪಿದೆ ತಾನೆ. ಆ ಸಮಯವನ್ನು ನೆನಪು ಮಾಡಿಕೊಳ್ಳಿ. ಎಷ್ಟು ವರ್ಷಗಳ ಕಾಲ ನಾವು ಕಾಡಿನಲ್ಲಿ ಅಲೆದಾಡಿದ್ದೇವೆ. ಆದರೂ ಕೂಡ ದೇವಿಯ ಅನುಗ್ರಹದಿಂದಲಾಗಿ ಶುಂಭ ನಿಶುಂಭರನ್ನವರನ್ನು ಆ ಮಹಾತಾಯಿ ಪ್ರಾರ್ಥಿಸಿ ಅವರನ್ನು ಜೀವನವನ್ನು ಹರಣ ಮಾಡಿದವಳಿದ್ದಾಳೆ. ಆದರೆ ಅವರೇನು ಮರಣವನ್ನು ಹೊಂದಿದರೂ ಕೂಡ ಅವರ ಅನುಯಾಯಿಗಳಲ್ಲಿ ಒಬ್ಬನಾದ ಪ್ರಮುಖ ಅರುಣಾಸುರ ಎನ್ನುವಂತಹ ದಾನವ ಆ ಸಮಯದಲ್ಲಿ ರಣಾಂಗಣದಲ್ಲಿ ಸೋತು ಓಡಿ ಹೋದವನಿದ್ದಾನೆ. ಆ ಸಮಯದಲ್ಲಿ ಆತ ತಲೆಮರೆಸಿಕೊಂಡವ ದೇವಿಯ ಭೀಕರವಾದಂತಹ ರಣಚಂಡಿಕೆಯ ರೂಪವನ್ನು ಕಂಡು ಹೆದರಿ ಓಡಿದವನಿದ್ದಾನೆ. ಆತ ಓಡಿದ್ದು ಮಾತ್ರ, ಆದರೆ ಮುಂದಕ್ಕೆ ಆತ ಯಾವ ರೀತಿಯ ಪ್ರಬಲನಾಗಿ ಬರುತ್ತಾನೆ ಎನ್ನುವ ಹಾಗೆ ಹೇಳುವುದಕ್ಕಾಗುವುದಿಲ್ಲ. ಹಾಗಾಗಿ ನನಗೆ ಈಗ ಆಲೋಚನೆ ಆದದ್ದು, ಮುಂದಕ್ಕೆ ಅರುಣ ಎನ್ನುವಂತಹ ದಾನವ ತನ್ನ ಅಪರಿಮಿತವಾದಂತಹ ಸೇನೆಯನ್ನು ಕೂಡಿಕೊಂಡು ದೇವಲೋಕಕ್ಕೆ ದಾಳಿಯನ್ನು ಮಾಡಿದ ಅಂತ ಆದರೆ ನೀವು ಏನು ಮಾಡ್ತಿದ್ದೀರಿ? ಒಂದು ವೇಳೆ ಆತ ಬಂದದ್ದೇ ಹೌದಾದ್ರೆ ಆತನ ತಲೆಯನ್ನು ಹಾಡು ಗಡಿದ ವಧಿಸಿ ನಾವು ಕೊಡುತ್ತೇವೆ. ಕೇವಲ ದೇವ ಫಲ ಇದ್ರೆ ಸಾಕಾಗುವುದಿಲ್ಲ, ಗುರುವಿನ ಫಲವು ನಮಗೆ ಬೇಕು. ಗುರುವಿನ ಅಂಗಡಿಗೆ ನಿಜ ಗುರುವೇ
ನೀವಾಡಿದಂತಹ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾದದ್ದೇನು ನಿಜ. ಆದ್ರೆ ವಾಸ್ತವವಾಗಿ ನೀವು ಆಡಿದಂತಹ ಮಾತುಗಳೆಲ್ಲವೂ ಕೂಡ ವಾಸ್ತವ ರೂಪಕ್ಕೆ ಬರುವುದಿಲ್ಲ ನೋಡಿ. ಆದ್ರೆ ನಿಮ್ಮಲ್ಲಿ ನಾನು ಪ್ರಶ್ನೆಯನ್ನು ಯಾಕೆ ಕೇಳಿದೆ ಬಲ್ಲಿರ, ನಿಮ್ಮ ನಿಮ್ಮ ಕರ್ತವ್ಯಗಳಲ್ಲಿ ನೀವು ಎಷ್ಟು ನಿರತರಾಗಿದ್ದೀರಿ ಎನ್ನುವಂತಹ ಕಾರಣದಿಂದಲೇ ಪ್ರಶ್ನೆಯನ್ನು ಕೇಳಿದೆ. ಜಾಗರೂಕತೆಯಿಂದ ನೀವು ಮಾತನಾಡಿದವರಿದ್ದೀರಿ, ಅದಕ್ಕೆ ಉತ್ತರವನ್ನು ಕೊಟ್ಟವರಿದ್ದೀರಿ. ಆ ಉತ್ತರ ನನಗೆ ಬಹಳ ಸಂತೋಷವಾಯಿತು. ಕೇವಲ ದೈವ ಬಲವಿದ್ರೆ ಸಾಕಾಗುವುದಿಲ್ಲ. ಯಾವ ಬಲವಿದ್ದರೆ ಏನ್ ಬಲ, ದೈವ ಬಲವಿಲ್ಲದಡೆ. ಆದ್ರೆ ದೈವ ಬಲ ಬೇಕು ಅಂತಾದ್ರೆ ದೈವ ಬಲದ ಒಟ್ಟಿಗೆ ಗುರುವಿನ ಬಲವೂ ಬೇಕು. ಯಾಕಾಗಿ ಹರಿ ಮುನಿದರೆ ಹರ ಕಾಯುವ, ಹರ ಮುನಿದರೆ ವಿಧಿ ಕಾಯುವ, ಹರಿಹರ ವಿಧಿ ಮೂವರು ಮುನಿದರೆ ಕಾಯುವ ಯಾರು? ಗುರು ಮಾತ್ರ. ಹಾಗಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನಲ್ಲಿ ಬ್ರಹ್ಮನನ್ನು, ಗುರುವಿನಲ್ಲಿ ವಿಷ್ಣುವನ್ನು, ಗುರುವಿನಲ್ಲಿ ಮಹೇಶ್ವರನನ್ನು, ಗುರುವಿನಲ್ಲಿ ಮುಕ್ಕೋಟಿ ದೇವತೆಗಳನ್ನು ಕೂಡ ಕಾಣಬೇಕು ಎನ್ನುವ ಹಾಗೆ ಹಿರಿಯರು ಆಡಿದಂತಹ ಮಾತು, ರೂಢಿಯಲ್ಲಿರುವ ಮಾತು ಕೂಡ ಸತ್ಯ. ಹಾಗಾಗಿ ಗುರುವಿನ ಆಶೀರ್ವಾದವನ್ನು ಪಡೆಯಬೇಕಾಗಿದೆ. ನಮ್ಮ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು ಅವರಿಗೆ ಇಲ್ಲಿಂದಲೇ ಶಿರಸ್ಸನ್ನು ಭಾಗಿಸಿ ನಮಿಸುವುದರ ಮುಖೇನವಾಗಿ ಇಂದಿನ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಆಗದೆ ಅಜಯಗಲಿ you